ಇನ್ಫಾರ್ಮೇಶನ್ ಕೊಡ್ಬೋದಾ ಸರ್? ಇದು ಆಕ್ಚುಲಿ ತೂಫಾನ್ ಚಿತ್ರದ ಅಲ್ಲ, ಆಕ್ಚುಲಿ ಲಾಯರ್ ಆಗಿ ಇವಾಗ ನೀವು ಸ್ಟೇಜ್ ಮೇಲೆ ಸಹ ಒಂದು ಕ್ಷಣ ಬಂದೋಯ್ತು ನಿಮ್ ಕಣ್ಣಿಗೆ. ಸೊ ಅದೇ ಜನಗಳಿಗೆ ಕುತೂಹಲ ಇರುತ್ತೆ ಏನಾಗುತ್ತೆ ನಾಳೆ ಅಂತ. ಯಾವ ಕೇಸಲ್ಲಿ ಸರ್ ದರ್ಶನ್ ಸರ್ ಸರ್ ಅದೇ ಓಪನ್ ಆಗಿದೆ, ಸೀಕ್ರೆಟ್ ಅಲ್ಲ. ಸೊ ದರ್ಶನ್ ಸರ್ ನಾಳೆ ಹಿಯರಿಂಗ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ. ಫ್ರಮ್ ಡೇ ಒನ್ ಇಂದ ಹೇಳ್ತಾ ಇಷ್ಟೇ, ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಹೇಳ್ತೀನಿ. ನಾನು ವೈಯಕ್ತಿಕವಾಗಿದ್ದೀನಿ, ಲಾಯರ್ ಆಗಿ ಅಷ್ಟೇ ಅಲ್ಲ, ಒಂದು ವೈಯಕ್ತಿಕವಾಗಿ ಕೂಡ ನಾನು ಹೇಳ್ತೀನಿ, ನಿಜವಾಗ್ಲೂ ಈಸ್ ಇನ್ನೋಸೆಂಟ್. ಕಾನೂನಲ್ಲಿ ಅವ್ರಿಗೆ ನ್ಯಾಯ ಸಿಗತ್ತೆ, ಕೋರ್ಟ್ ಅಲ್ಲಿ ಅದು ತೀರ್ಮಾನ ಆಗುತ್ತೆ. ನಾಳೆ 4th ಅಲ್ಲ, ನಾಳೆ ರೆಗ್ಯುಲರ್ ಡೇಟ್ ಅಷ್ಟೇ ಅಲ್ಲ, ನಾಳೆ ಏನು ಅಂತ ಚೇಂಜಸ್ ಏನಿರಲ್ಲ. ಅವ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ತಾರೆ. ಆಮೇಲೆ ನೀವು ಒಂದನ್ನ ತಿಳ್ಕೊಳ್ಳಿ, ದರ್ಶನ್ ಸರ್ ಅಷ್ಟೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಲ್ಲ, ಅದರಲ್ಲಿ 19 ಜನ ಇದ್ದಾರೆ. ದೇ ಆರ್ ಆಲ್ಸೋ ಹ್ಯೂಮನ್, ಅದನ್ನು ನಾವು ಮರಿಬಾರ್ದು. ಅವರು ಕೂಡ ಮನುಷ್ಯರು, ಅದರಲ್ಲೂ ಇನ್ನೋಸೆಂಟ್ಸ್ಗಳಿದ್ದಾರೆ. ಸೊ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಅವ್ರೇನು ಅಪರಾಧಿಯಾಗಿ ಎಷ್ಟೋ ಮೀಡಿಯಾಗಳಲ್ಲಿ ನಾನು ನೋಡಿದೆ, ಅವ್ರನ್ನ ಎಲ್ಲರನ್ನೂ ಅಪರಾಧಿಗಳ ತರ ಬಿಂಬಿಸಿದ್ದೆ ನಾನು ನೋಡಿದೆ. ಎಲ್ಲರಿಗೂ ಒಂದು ಜೀವನ ಇರುತ್ತೆ, ಎಲ್ಲರಿಗೂ ಒಂದು ಕುಟುಂಬ ಇರುತ್ತೆ. ಇಲ್ಲಿ ಏನೇನೋ ನಡೆದಿರುತ್ತೆ, ಸರ್ಕಮ್ಸ್ಟೆನ್ಸ್ಗಳು, ಸಿಚುಯೇಷನ್ಸ್ಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ನಾನು ಮಾಧ್ಯಮಗಳ ಮುಖಾಂತರ ತಿಳಿಸೋದಿಷ್ಟೇ, ಆ 19 ಜೀವನ, 19 ಜೀವಗಳು, 19 ಕುಟುಂಬಗಳ ನಾವು ನೋಡ್ಬೇಕಾಗ್ತದಲ್ವಾ. ಸೊ ಅವರಿಂದ ಬರೀ ಆಪಾದನೆ ಒತ್ತಿರ್ತಕ್ಕಂಥ ವ್ಯಕ್ತಿಗಳಷ್ಟೇ, ಯಾರು ಅಪರಾಧಿಗಳಲ್ಲ. ಅದನ್ನ ಮರಿಬಾರದು. ಕೋರ್ಟ್ ತೀರ್ಮಾನ ಮಾಡುತ್ತೆ, ಅವರು ತಪ್ಪು ಮಾಡಿದಾರ ತಪ್ಪು ಮಾಡಿಲ್ವ ಅಂತ. ಸೊ ಅಲ್ಲಿಯವರೆಗೂ ದಯವಿಟ್ಟು ಯಾರು ಕೂಡ ಅವ್ರನ್ನ ಅಪರಾಧಿ ತರ ಬಿಂಬಿಸ್ಬೇಡಿ ಅಂತ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಂತ ಅನ್ಕೋಬಹುದು. ಯಾಕಂದ್ರೆ ಅಲ್ಲಿ 19 ಜನ ಇನ್ನೋಸೆನ್ಸ್ಗಳಿದ್ದಾಗ ಆ ಎಲ್ಲ ಹುಡುಗರುಗಳು ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ತಪ್ಪು ಮಾಡಿರೋರು ಯಾರು, ತಪ್ಪು ಯಾರು ಮಾಡಿಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತಲ್ವಾ. ಸೊ ಅದಕ್ಕೂ ಮೊದಲು ಮಾಧ್ಯಮಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅವ್ರನ್ನ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸೋದು ಬೇಡ ಅನ್ನೋದು ನನ್ನ ಇದು ಒಂದು ಪರ್ಸನಲ್ ರಿಕ್ವೆಸ್ಟ್. ಆಸ್ ಎ ಲಾಯರ್ ಆಗಿ ಕೂಡ, ಜವಾಬ್ದಾರಿಯುತವಾದ ಸಿಟಿಸನ್ ಆಗಿ ಕೂಡ ಇದನ್ನ ನೋಡಿದಾಗ ಒಂದಷ್ಟು ಜನ ಯಾರಾದ್ರೂ ಕಮೆಂಟ್ಸ್ ಗಳು ಕೊಡ್ತಾರೆ, ನಿನ್ಗೆ ಏನ್ ಗೊತ್ತು, ನೀನ್ ಲಾಯರು, ಕೋರ್ಟ್ ಅಲ್ಲಿ ಹೇಳು ಅಂತ. ಇದನ್ನ ನಾನು ನೋಡಿದ್ದೀನಿ. ಸೊ ಅವ್ರಿಗೆ ಕೂಡ ಈ ಮುಖಾಂತರ ಹೇಳ್ತೀನಿ, ಒಬ್ಬ ಲಾಯರ್ ಕೆಲಸ ಕೋರ್ಟ್ ಅಲ್ಲಿ ಅಷ್ಟೇ ಅಲ್ಲ, ಅದನ್ನ ನೀವು ತಿಳ್ಕೊಬೇಕು. ಒಬ್ಬ ಲಾಯರು ತನ್ನನ್ನು ನಂಬಿ ನನ್ನ ಹತ್ರ ಬಂದು ನಮ್ಮನ್ನ ಕಾಪಾಡಿ ನಾವು ತಪ್ಪು ಮಾಡಿಲ್ಲ ಅಂತ ಬರೋ ಪ್ರತಿಯೊಬ್ಬ ಕ್ಲೈಂಟ್ಗಳ ಪರವಾಗಿ ಯಾವ ಜಾಗದಲ್ಲಾದ್ರೂ ಸರಿ ಡಿಫೆಂಡ್ ಮಾಡೋದೇ ನನ್ನ ಡ್ಯೂಟಿ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಹತ್ರ ಬಂದು ನಾವೇನು ಮಾಡಿಲ್ಲ, ನಮಗೆ ನೀವು ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡ್ಸಿ ಅಂತ ಬಂದಾಗ ನಾವು ನ್ಯಾಯ ಕೊಡ್ಸೋದು ನಮ್ಮ ಧರ್ಮ, ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ ತಮ್ಗೆ ಹೇಳೋದೇನಂದ್ರೆ, ಅನ್ನೆಸೆಸರಿ ನಿಮ್ಗೆ ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ನಿಮ್ಮ ಮಾತು, ನೀವು ಮಾಡೋ ಕಮೆಂಟ್ಸ್ ನಿಮ್ಮ ಯೋಗ್ಯತೆಗಳನ್ನ ತೋರಿಸುತ್ತೆ, ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ. ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡ್ದಾಗ್ಲಲ್ವಾ ನಮ್ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಳಕ್ಕಾಗದು. ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ, ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಳೆ. ಹಾಗೆ ಎಲ್ಲಾ ರೀತಿಯಲ್ಲಿ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ. ನನ್ನ ಪ್ರಕಾರ ಈ ಕೇಸ್ ಅಫ್ಕೋರ್ಸ್ ಆಸ್ ಎ ಲಾಯರ್ ನಾನು ಅವ್ರನ್ನ ಏನ್ ಆ ಕೇಸ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳೋದಿಷ್ಟೇ, ಅಲ್ಲಿರತಕ್ಕಂಥ 19 ಜನ ಅದಕ್ಕೂ ಡಿಫ್ರೆಂಟ್ ಅಡ್ವೊಕೇಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ನಾನು ಹೇಳೋದಷ್ಟೇ, ಕೋರ್ಟ್ ಅಲ್ಲಿ ಕೇಸ್ ಅಟೆಂಡ್ ಮಾಡ್ತಾರೆ ಏನಕ್ಕೆ, ಅವರು ಅಪರಾಧಿಗಳಲ್ಲ, ನಿರಪರಾಧಿಗಳು ಅಂತ ಕೋರ್ಟ್ ಗಮನಕ್ಕೆ ತರಲಿಕ್ಕೆ ಅಂತ ಲಾಯರ್ ಡ್ಯೂಟಿನೇ ಅದ. ಸೊ ಅದನ್ನ ಮಾಡ್ತಾ ಇದೀವಿ. ಹಾಗಾಗಿ ಅದ್ರ ಪಾಡಿಗೆ ಅದು ನಡೆಯುತ್ತೆ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರು ಅಪರಾಧಿಗಳು ಅಂತ ಎಲ್ಲೂ ಬಿಂಬಿಸ್ಬೇಡಿ. ಯಾಕಂದ್ರೆ ಈ ಸ್ಥಾನಕ್ಕೆ ದರ್ಶನ್ ಅವರು ಇರ್ಬೋದು ಅಥವಾ ಮತ್ತೊಬ್ರು ಎಲ್ಲರೂ ಇರ್ಬೋದು, ಒಂದು ಸ್ಥಾನಕ್ಕೆ ಈ ಹೆಸರು ಮಾಡಕ್ಕೆ ಎಷ್ಟು ಕಲ್ಲು ಮುಳುಗಳನ್ನ ತುಳ್ಕೊಂಡ್ ಬಂದಿರ್ತಾರೆ. ನಾವು ಅದಕ್ಕಾದ್ರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಅಂಡ್ ಜೊತೆಗೆ ಇವತ್ತು ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್, ಕೇಳಿದಿರಾ ರೆಸ್ಪೆಕ್ಟ್ ಆಗಿ ನಾನು ಹೇಳಿದ್ದೀನಿ. ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್, ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ. ಅದನ್ನ ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ. ಅದ್ರಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟರ್ಸ್, ಅದು ಖಂಡಿತವಾಗಿಯೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದು ಇನ್ನೂ ಅದು ಟೈಮ್ ಬಂದಿಲ್ಲ, ಸ್ವಲ್ಪ ದಿವಸದಲ್ಲಿ ಸರ್ ನಾಳೆ ದರ್ಶನ್ ಸರ್ ಬರ್ತಾರ ಮತ್ತೆ ಅವರು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ.